ಧರ್ಮಸ್ಥಳ ಬೋಡೆ ಕೇಸ್ನಲ್ಲಿ ಮೆಗಾ ಆಪರೇಷನ್ ನಡೀತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಎರಡನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. ಬಂಗ್ಲೆಗುಡ್ಡದ ಪ್ರದೇಶದಲ್ಲಿ 2ಕ್ಕೂ ಹೆಚ್ಚು ತಲೆಬುರುಡೆ ಪತ್ತೆಯಾಗಿದೆ. ಇಂದು ಬಂಗ್ಲೆಗುಡ್ಡದ 13 ಎಕರೆಯಲ್ಲಿ ಮತ್ತೆ ಶೋಧ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆ 9 ಎಲುಬುಗಳು ಕೂಡ ನಿನ್ನೆ ಪತ್ತೆಯಾಗಿದ್ವು. ಹೀಗಾಗಿ ಇಂದು ಶೋಧ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಿನ್ನೆ ಕೆಲ ಸ್ಥಳಗಳನ್ನು ಗುರುತು ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಈ ವೇಳೆ 2 ತಲೆಬುರುಡೆ 9 ಮೂಳೆಗಳು ಸಿಕ್ಕಿದ್ವು. ಈಗ ಎಸ್ಐಟಿ ಅಧಿಕಾರಿಗಳು ಮತ್ತೆ ಇವತ್ತು ಶೋಧ ಕಾರ್ಯವನ್ನು ಮುಂದುವರಿಸುವಂತ ಎಲ್ಲ ಸಾಧ್ಯತೆ ಇದೆ. ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು. ಈ ವೇಳೆ 2ಕ್ಕೂ ಹೆಚ್ಚು ತಲೆಬುರುಡೆ ಜೊತೆಗೆ 9 ಮೂಳೆಗಳು ಸಿಕ್ಕಿದ್ವು. ಹೀಗಾಗಿ ಮತ್ತೆ ಇವತ್ತು ಏನಾದರೂ ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ಬೋಡೆ ಕೇಸ್ನಲ್ಲಿ ಮೆಗಾ ಆಪರೇಷನ್ ನಡೀತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಎರಡನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. ಬಂಗ್ಲೆಗುಡ್ಡದ ಪ್ರದೇಶದಲ್ಲಿ 2ಕ್ಕೂ ಹೆಚ್ಚು ತಲೆಬುರುಡೆ ಪತ್ತೆಯಾಗಿದೆ. ಇಂದು ಬಂಗ್ಲೆಗುಡ್ಡದ 13 ಎಕರೆಯಲ್ಲಿ ಮತ್ತೆ ಶೋಧ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆ 9 ಎಲುಬುಗಳು ಕೂಡ ನಿನ್ನೆ ಪತ್ತೆಯಾಗಿದ್ವು. ಹೀಗಾಗಿ ಇಂದು ಶೋಧ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಿನ್ನೆ ಕೆಲ ಸ್ಥಳಗಳನ್ನು ಗುರುತು ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಈ ವೇಳೆ 2 ತಲೆಬುರುಡೆ 9 ಮೂಳೆಗಳು ಸಿಕ್ಕಿದ್ವು. ಈಗ ಎಸ್ಐಟಿ ಅಧಿಕಾರಿಗಳು ಮತ್ತೆ ಇವತ್ತು ಶೋಧ ಕಾರ್ಯವನ್ನು ಮುಂದುವರಿಸುವಂತ ಎಲ್ಲ ಸಾಧ್ಯತೆ ಇದೆ. ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು. ಈ ವೇಳೆ 2ಕ್ಕೂ ಹೆಚ್ಚು ತಲೆಬುರುಡೆ ಜೊತೆಗೆ 9 ಮೂಳೆಗಳು ಸಿಕ್ಕಿದ್ವು. ಹೀಗಾಗಿ ಮತ್ತೆ ಇವತ್ತು ಏನಾದರೂ ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ಬೋಡೆ ಕೇಸ್ನಲ್ಲಿ ಮೆಗಾ ಆಪರೇಷನ್ ನಡೀತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಎರಡನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. ಬಂಗ್ಲೆಗುಡ್ಡದ ಪ್ರದೇಶದಲ್ಲಿ 2ಕ್ಕೂ ಹೆಚ್ಚು ತಲೆಬುರುಡೆ ಪತ್ತೆಯಾಗಿದೆ. ಇಂದು ಬಂಗ್ಲೆಗುಡ್ಡದ 13 ಎಕರೆಯಲ್ಲಿ ಮತ್ತೆ ಶೋಧ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆ 9 ಎಲುಬುಗಳು ಕೂಡ ನಿನ್ನೆ ಪತ್ತೆಯಾಗಿದ್ವು. ಹೀಗಾಗಿ ಇಂದು ಶೋಧ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಿನ್ನೆ ಕೆಲ ಸ್ಥಳಗಳನ್ನು ಗುರುತು ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಈ ವೇಳೆ 2 ತಲೆಬುರುಡೆ 9 ಮೂಳೆಗಳು ಸಿಕ್ಕಿದ್ವು. ಈಗ ಎಸ್ಐಟಿ ಅಧಿಕಾರಿಗಳು ಮತ್ತೆ ಇವತ್ತು ಶೋಧ ಕಾರ್ಯವನ್ನು ಮುಂದುವರಿಸುವಂತ ಎಲ್ಲ ಸಾಧ್ಯತೆ ಇದೆ. ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು. ಈ ವೇಳೆ 2ಕ್ಕೂ ಹೆಚ್ಚು ತಲೆಬುರುಡೆ ಜೊತೆಗೆ 9 ಮೂಳೆಗಳು ಸಿಕ್ಕಿದ್ವು. ಹೀಗಾಗಿ ಮತ್ತೆ ಇವತ್ತು ಏನಾದರೂ ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ಬೋಡೆ ಕೇಸ್ನಲ್ಲಿ ಮೆಗಾ ಆಪರೇಷನ್ ನಡೀತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಎರಡನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. ಬಂಗ್ಲೆಗುಡ್ಡದ ಪ್ರದೇಶದಲ್ಲಿ 2ಕ್ಕೂ ಹೆಚ್ಚು ತಲೆಬುರುಡೆ ಪತ್ತೆಯಾಗಿದೆ. ಇಂದು ಬಂಗ್ಲೆಗುಡ್ಡದ 13 ಎಕರೆಯಲ್ಲಿ ಮತ್ತೆ ಶೋಧ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆ 9 ಎಲುಬುಗಳು ಕೂಡ ನಿನ್ನೆ ಪತ್ತೆಯಾಗಿದ್ವು. ಹೀಗಾಗಿ ಇಂದು ಶೋಧ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಿನ್ನೆ ಕೆಲ ಸ್ಥಳಗಳನ್ನು ಗುರುತು ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಈ ವೇಳೆ 2 ತಲೆಬುರುಡೆ 9 ಮೂಳೆಗಳು ಸಿಕ್ಕಿದ್ವು. ಈಗ ಎಸ್ಐಟಿ ಅಧಿಕಾರಿಗಳು ಮತ್ತೆ ಇವತ್ತು ಶೋಧ ಕಾರ್ಯವನ್ನು ಮುಂದುವರಿಸುವಂತ ಎಲ್ಲ ಸಾಧ್ಯತೆ ಇದೆ. ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು. ಈ ವೇಳೆ 2ಕ್ಕೂ ಹೆಚ್ಚು ತಲೆಬುರುಡೆ ಜೊತೆಗೆ 9 ಮೂಳೆಗಳು ಸಿಕ್ಕಿದ್ವು. ಹೀಗಾಗಿ ಮತ್ತೆ ಇವತ್ತು ಏನಾದರೂ ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ಬೋಡೆ ಕೇಸ್ನಲ್ಲಿ ಮೆಗಾ ಆಪರೇಷನ್ ನಡೀತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಎರಡನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. ಬಂಗ್ಲೆಗುಡ್ಡದ ಪ್ರದೇಶದಲ್ಲಿ 2ಕ್ಕೂ ಹೆಚ್ಚು ತಲೆಬುರುಡೆ ಪತ್ತೆಯಾಗಿದೆ. ಇಂದು ಬಂಗ್ಲೆಗುಡ್ಡದ 13 ಎಕರೆಯಲ್ಲಿ ಮತ್ತೆ ಶೋಧ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆ 9 ಎಲುಬುಗಳು ಕೂಡ ನಿನ್ನೆ ಪತ್ತೆಯಾಗಿದ್ವು. ಹೀಗಾಗಿ ಇಂದು ಶೋಧ ಮಾಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು.
ನಿನ್ನೆ ಕೆಲ ಸ್ಥಳಗಳನ್ನ ಗುರುತು ಮಾಡಿದ್ರು SIT ಅಧಿಕಾರಿಗಳು. ಈ ವೇಳೆ 2 ತಲೆಬುರುಡೆ 9 ಮೂಳೆಗಳು ಸಿಕ್ಕಿದ್ವು. ಈಗ SIT ಅಧಿಕಾರಿಗಳು ಮತ್ತೆ ಇವತ್ತು ಶೋಧ ಕಾರ್ಯವನ್ನು ಮುಂದುವರಿಸುವಂತ ಎಲ್ಲ ಸಾಧ್ಯತೆ ಇದೆ. ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು. ಈ ವೇಳೆ 2ಕ್ಕೂ ಹೆಚ್ಚು ತಲೆಬುರುಡೆ ಜೊತೆಗೆ 9 ಮೂಳೆಗಳು ಸಿಕ್ಕಿದ್ವು. ಹೀಗಾಗಿ ಮತ್ತೆ ಇವತ್ತು ಏನಾದರೂ SIT ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ಬೋಡೆ ಕೇಸ್ನಲ್ಲಿ ಮೆಗಾ ಆಪರೇಷನ್ ನಡೀತಾ ಇದೆ. ಬಂಗ್ಲೆಗುಡ್ಡದಲ್ಲಿ 2ನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. ಬಂಗ್ಲೆಗುಡ್ಡದ ಪ್ರದೇಶದಲ್ಲಿ 2ಕ್ಕೂ ಹೆಚ್ಚು ತಲೆಬುರುಡೆ ಪತ್ತೆಯಾಗಿದೆ. ಇಂದು ಬಂಗ್ಲೆಗುಡ್ಡದ 13 ಎಕರೆಯಲ್ಲಿ ಮತ್ತೆ ಶೋಧ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆ 9 ಎಲುಬುಗಳು ಕೂಡ ನಿನ್ನೆ ಪತ್ತೆಯಾಗಿದ್ವು. ಹೀಗಾಗಿ ಇಂದು ಶೋಧ ಮಾಡಲಿದ್ದಾರೆ SIT ಅಧಿಕಾರಿಗಳು. ನಿನ್ನೆ ಕೆಲ ಸ್ಥಳಗಳನ್ನ ಗುರುತು ಮಾಡಿದ್ರು SIT ಅಧಿಕಾರಿಗಳು. ಈ ವೇಳೆ 2 ತಲೆಬುರುಡೆ 9 ಮೂಳೆಗಳು ಸಿಕ್ಕಿದ್ವು. ಈಗ SIT ಅಧಿಕಾರಿಗಳು ಮತ್ತೆ ಇವತ್ತು ಶೋಧ ಕಾರ್ಯವನ್ನು ಮುಂದುವರಿಸುವಂತ ಎಲ್ಲ ಸಾಧ್ಯತೆ ಇದೆ. ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು. ಈ ವೇಳೆ 2ಕ್ಕೂ ಹೆಚ್ಚು ತಲೆಬುರುಡೆ ಜೊತೆಗೆ 9 ಮೂಳೆಗಳು ಸಿಕ್ಕಿದ್ವು. ಹೀಗಾಗಿ ಮತ್ತೆ ಇವತ್ತು ಏನಾದರೂ SIT ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ಬೋಡೆ ಕೇಸ್ನಲ್ಲಿ ಮೆಗಾ ಆಪರೇಷನ್ ನಡೀತಾ ಇದೆ. ಬಂಗ್ಲೆಗುಡ್ಡದಲ್ಲಿ 2ನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. ಬಂಗ್ಲೆಗುಡ್ಡದ ಪ್ರದೇಶದಲ್ಲಿ 2ಕ್ಕೂ ಹೆಚ್ಚು ತಲೆಬುರುಡೆ ಪತ್ತೆಯಾಗಿದೆ. ಇಂದು ಬಂಗ್ಲೆಗುಡ್ಡದ 13 ಎಕರೆಯಲ್ಲಿ ಮತ್ತೆ ಶೋಧ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆ 9 ಎಲುಬುಗಳು ಕೂಡ ನಿನ್ನೆ ಪತ್ತೆಯಾಗಿದ್ವು. ಹೀಗಾಗಿ ಇಂದು ಶೋಧ ಮಾಡಲಿದ್ದಾರೆ SIT ಅಧಿಕಾರಿಗಳು. ನಿನ್ನೆ ಕೆಲ ಸ್ಥಳಗಳನ್ನ ಗುರುತು ಮಾಡಿದ್ರು SIT ಅಧಿಕಾರಿಗಳು. ಈ ವೇಳೆ 2 ತಲೆಬುರುಡೆ 9 ಮೂಳೆಗಳು ಸಿಕ್ಕಿದ್ವು. ಈಗ SIT ಅಧಿಕಾರಿಗಳು ಮತ್ತೆ ಇವತ್ತು ಶೋಧ ಕಾರ್ಯವನ್ನು ಮುಂದುವರಿಸುವಂತ ಎಲ್ಲ ಸಾಧ್ಯತೆ ಇದೆ. ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು. ಈ ವೇಳೆ 2ಕ್ಕೂ ಹೆಚ್ಚು ತಲೆಬುರುಡೆ ಜೊತೆಗೆ 9 ಮೂಳೆಗಳು ಸಿಕ್ಕಿದ್ವು. ಹೀಗಾಗಿ ಮತ್ತೆ ಇವತ್ತು ಏನಾದರೂ SIT ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಧರ್ಮಸ್ಥಳ ಬೋಡೆ ಕೇಸ್ನಲ್ಲಿ ಮೆಗಾ ಆಪರೇಷನ್ ನಡೀತಾ ಇದೆ. ಬಂಗ್ಲೆಗುಡ್ಡದಲ್ಲಿ 2ನೇ ದಿನವೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತೆ. ಬಂಗ್ಲೆಗುಡ್ಡದ ಪ್ರದೇಶದಲ್ಲಿ 2ಕ್ಕೂ ಹೆಚ್ಚು ತಲೆಬುರುಡೆ ಪತ್ತೆಯಾಗಿದೆ. ಇಂದು ಬಂಗ್ಲೆಗುಡ್ಡದ 13 ಎಕರೆಯಲ್ಲಿ ಮತ್ತೆ ಶೋಧ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ. ಸದ್ಯ 2ಕ್ಕೂ ಹೆಚ್ಚು ತಲೆಬುರುಡೆ 9 ಎಲುಬುಗಳು ಕೂಡ ನಿನ್ನೆ ಪತ್ತೆಯಾಗಿದ್ವು. ಹೀಗಾಗಿ ಇಂದು ಶೋಧ ಮಾಡಲಿದ್ದಾರೆ SIT ಅಧಿಕಾರಿಗಳು. ನಿನ್ನೆ ಕೆಲ ಸ್ಥಳಗಳನ್ನ ಗುರುತು ಮಾಡಿದ್ರು SIT ಅಧಿಕಾರಿಗಳು. ಈ ವೇಳೆ 2 ತಲೆಬುರುಡೆ 9 ಮೂಳೆಗಳು ಸಿಕ್ಕಿದ್ವು. ಈಗ SIT ಅಧಿಕಾರಿಗಳು ಮತ್ತೆ ಇವತ್ತು ಶೋಧ ಕಾರ್ಯವನ್ನು ಮುಂದುವರಿಸುವಂತ ಎಲ್ಲ ಸಾಧ್ಯತೆ ಇದೆ. ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ನಿನ್ನೆ ಶೋಧ ಕಾರ್ಯ ನಡೆದಿತ್ತು. ಈ ವೇಳೆ 2ಕ್ಕೂ ಹೆಚ್ಚು ತಲೆಬುರುಡೆ ಜೊತೆಗೆ 9 ಮೂಳೆಗಳು ಸಿಕ್ಕಿದ್ವು. ಹೀಗಾಗಿ ಮತ್ತೆ ಇವತ್ತು ಏನಾದರೂ SIT ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ.